ಚುಕ್ಕಿ, ಆ ದೇವು ಮೋಸಗಾರ. ಯಾವ ಸೀರಿಯಲ್ ವಿಲನ್ಗಿಂತನೂ ಕಮ್ಮಿ ಇಲ್ಲ. ಮಾತಲ್ಲೇ ಮರಳು ಮಾಡ್ತಾನೆ, ಮಾರಿಸ್ತಾನೆ. ನೀನು ಮಾತ್ರ ಅವನು ನಂಬಾರ್ದು. ಏನು ಯೋಚನೆ ಮಾಡ್ತಿದ್ಯಾ? ಪ್ರಾಮಿಸ್ ಮಾಡು. ಅಕ್ಕ, ನೀನು ಫಸ್ಟ್ ಸಮಾಧಾನ ಮಾಡ್ಕೊ. ಯಾಕೆ ಇಷ್ಟೊಂದು ಭಯ ಪಡ್ಕೋತಿದ್ಯಾ? ಮೊದಲು ನೀನು ನಂಗೆ ಮಾತು ಕೊಡು, ಆಮೇಲೆ ನಾನು ಸಮಾಧಾನ ಆಗೋದು. ಚುಕ್ಕಿ, ನಿಂಗೆ ಗೊತ್ತಲ್ಲ ನಿನ್ನ ಅಕ್ಕ ಯಾವಾಗಲೂ ನೀನು ಒಳ್ಳೇದಕ್ಕೆ ಯೋಚನೆ ಮಾಡ್ತಾಳೆ ಅಂತ. ನೋಡು, ನೀನು ಚೆನ್ನಾಗಿರ್ಬೇಕು, ನಿನ್ನ ಲೈಫ್ ಹಾಳಾಗಬಾರ್ದು. ಕೊಡಿಲಿ ಕೈ. ನೋಡು, ನೀನು ನನಗೆ ಪ್ರಾಮಿಸ್ ಮಾಡಿದ್ಯಾ. ನೀನು ಈ ಪ್ರಾಮಿಸ್ ಏನಾದರೂ ಮುರಿದ್ರೆ ನಿನ್ನ ಯಾಕೆ ಸತ್ತೋಗ್ತಾಳೆ. ಅಕ್ಕ, ಪ್ಲೀಸ್ ಅಕ್ಕ, ಹಾಗೆಲ್ಲ ಮಾತಾಡ್ಬೇಡ ನೀನು. ಇಲ್ಲ ಚುಕ್ಕಿ, ನಿಂಗೆ ಏನಾದರೂ ಆದರೆ ನಂಗೆ ತಡ್ಕೊಳಕ್ಕಾಗಲ್ಲ. ಅಕ್ಕ, ನನಗೇನು ಆಗಲ್ಲ, ಅಳ್ಬೇಡ ನೀನು. ನೀನು ಯಾವುದಕ್ಕೂ ಟೆನ್ಷನ್ ತಗೋಬೇಡ ಚುಕ್ಕಿ. ನಿಂಗೆ ಸಣ್ಣ ಪ್ರಾಬ್ಲಮ್ ಆದರೂ ನನಗೆ ಫೋನ್ ಮಾಡು. ಅವನೇನಾದರೂ ನಿನ್ನ ಕಣ್ಣು ಕಾಣಿಸಿದ್ರೆ ನಂಗೆ ಹೇಳು. ಎಂಥ ಸಿಚುವೇಶನ್ ಬಂದರೂ ಈ ಅಕ್ಕ ನಿನ್ನ ಜೊತೆಗಿರ್ತಾಳೆ ಅನ್ನೋದನ್ನ ಮರಿಬೇಡ. ಪ್ರಾಮಿಸ್ನ ಮುರಿಯಲ್ಲ ತಾನೆ? ಅವನ ಮುಖ ನೋಡಲ್ಲ ತಾನೆ? ಸರಿ ಅಕ್ಕ. ನಾನು ನಿನ್ನ ಟೆಂಡರ್ನ ಕ್ಯಾನ್ಸಲ್ ಮಾಡಿದ್ದೀನಿ ಅಂದರೆ ನನಗೆ ನಿನ್ನ ಜೊತೆ ಬಿಸ್ನೆಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ನಿನಗೆಷ್ಟು ಧೈರ್ಯ ಇದ್ದರೆ ಪದೇ ಪದೇ ನನ್ನ ಕಣ್ಣು ಮುಂದೆ ಕಾಣಿಸ್ಕೋತಾ ಇದ್ದೀನಿ. ಅಬ್ಬ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. ನನ್ನ ತಂಗಿ ನಾಗವಣಿ ಇದ್ದ ಹಾಗೆ. ನಾನು ಅವಳನ್ನು ಕಾಪಾಡೋ ನಾಗಿನಿ. ಮುಟ್ಟಿದ್ರೆ ಬುಸ್ ಅಂತೀನಿ. ನೋ, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಇವರೇನಿವರು ಅಖಿಲಾಂಡೇಶ್ವರಿ ಥರ ಹೈ ಪಿಚ್ಚಲ್ಲಿ ಮಾತಾಡ್ತಿದ್ದಾರೆ. ನನ್ನ ಕಣ್ಣು ಮುಂದೆ ಬರಬೇಡ ಅಂತ ಎಷ್ಟು ಸಲ ಹೇಳ್ಬೇಕು ನಿನಗೆ? ಯಾರಿಗೆ ಬೈತಿರ್ಬೋದು? ನೋಡು, ಈ ಏಜಿಗೆ ಅಧಿಕ ಪ್ರಸಂಗತನ ಮಾಡೋರು ಇಷ್ಟ ಆಗಲ್ಲ. ಇವತ್ತು ನಿನ್ನ ನನ್ನ ಜಾಗದಲ್ಲಿ ನೋಡಿದ ಕೂಡಲೇ ಕೊಂದಾಕ್ಬಿಡೋಣ ಅನ್ನೋಷ್ಟು ಸಿಟ್ಟು ಬಂದಿತ್ತು. ಓ, ದೇವ್ ಮನೆಗೆ ಬಂದಿದ್ನಲ್ಲ, ಅವನಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ನಂದು ನಿಂದು ವ್ಯವಹಾರ ಮುಗ್ದೋಯ್ತಲ್ಲ, ಮತ್ತೆ ಯಾಕೆ ಕಣ್ಣು ಮುಂದೆ ಬರಬೇಕು? ವ್ಯವಹಾರನ ಅಂದರೆ ಏಜೆ ಅವ್ರಿಗೆ ದುಡ್ಡು ಕೊಟ್ಟಿದ್ದು ಕನ್ಫರ್ಮ್ ಆಯಿತು. ನೀನು ಎಲ್ಲೆಲ್ಲಿ ಯಾರ್ಯಾರ ಹತ್ರ ಏನೇನು ನನ್ನ ಬಗ್ಗೆ ಹೇಳಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಐ ಡೋಂಟ್ ಕೇರ್. ಓ, ಆ ದೇವ್ ನನ್ನ ಹತ್ರ ಎಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ ಹೆವಿ ಉರಿ ಹಿಟ್ಲರ್ಗೆ. ಲುಕ್, ದಿಸ್ ಇಸ್ ಮೈ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್. ಇನ್ನೊಂದು ಸಲ ನಾನಿರೋ ಜಾಗದಲ್ಲಿ ನೀನು ಬರೋದಾಗಲಿ, ನನ್ನ ವ್ಯವಹಾರದ ಬಗ್ಗೆ ನೀನು ಮಾತಾಡೋದಾಗಲಿ ಗೊತ್ತಾದರೆ ಐ ಸ್ವೇರ್ ಯುವರ್ ಲೈಫ್ ಇಸ್ ಗಾನ್. ಏಜೇನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿದಲ್ಲ. ಬಿ ಕೇರ್ಫುಲ್. ನಿಂತ್ಕೋ. ಅಯ್ಯೋ, ಕತ್ ಕೇಳಿಸ್ಕೊಂಡಿದ್ದು ಗೊತ್ತಾಯ್ತಾ? ಗೊತ್ತಾಗಿದ್ರೆ ನನ್ನ ಕತ್ತೆ ಚಟ್ನಿ ಪುಡಿ. ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ನೀನು ಈ ಮನೆ ಸೊಸೆ, ಅದು ನಿನ್ನ ತಲೆಯಲ್ಲಿರಲಿ. ಸಾರಿ, ನೀವು ಮಾತಾಡಿದ ತಕ್ಷಣ ಭಯ ಆಗೋಯ್ತು. ಅದಕ್ಕೆ ಸ್ಟಾಪ್ ದಿಸ್ ನಾನ್ಸೆನ್ಸ್. ನನ್ನ ಹತ್ರ ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಏನು ಮಾಡ್ತೀನಿ ಗೊತ್ತು ತಾನೆ? ಗೊತ್ತು. ಸ್ಟಾಪ್ ಇಟ್. 2 ನಿಮಿಷ ಕೈಕಾಲು ಅಲ್ಲಾಡಿಸ್ದೆ, ಸುಮ್ಮನೆ ನಿಂತ್ಕೋ. ಇಲ್ಲ. ನೋಡು, ಈ ಮನೆ ಸೊಸೆಯಾಗಿ ನಿನಗೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ. ನಿನ್ನ ಬುದ್ಧಿಗೆ ತಕ್ಕಾಗಿ ನಡ್ಕೋಬೇಡ.
ಸ್ಥಾನಕ್ಕೆ ತಕ್ಕಾಗಿ ನಡ್ಕೋ, ಗೊತ್ತಾಯ್ತಾ? ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳ್ಳೋ ಮೆಚುರಿಟಿ ಬೆಳೆಸ್ಕೊ. ಏನು ಸುಮ್ಮನೆ ನಿಂತಿದ್ಯಾ? ನಿನಗೆ ಹೇಳ್ತಾ ಇರೋದು. ನೀವೇ ಹೇಳಿದ್ರಲ್ಲ, ಅಳ್ಗಾಡ್ದೆ ನಿಂತ್ಕೋ, ತಲೆ ಆಡಿಸ್ದೆ, ಹೇಗೆ ಹೂ ಅಂತ ಹೇಳೋದು? ಬಾಯಿಲ್ವಾ ನಿನಗೆ? ನಂಗೆ ಆಕ್ಷನ್ ಮಾಡಿದೆ ಡೈಲಾಗ್ ಹೇಳಕ್ ಬರೋದೇ ಇಲ್ಲ. 100 ಜನ 100 ಹೇಳಲಿ, ಅದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ಥಿಂಕ್ ಮಾಡಿ ಡಿಸೈಡ್ ಮಾಡಬೇಕು. ದೇವ್ ನಂಗೆಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ ಅವ್ನ ಮಾತು ಕೇಳ್ಬಿಡ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾನೆ. ಆ ಸುಬ್ಲಕ್ಷ್ಮಿ ಸಂಸಾರದಲ್ಲಿ ಗುರುಮೂರ್ತಿ ಡವ್ವು ಶನಾಯ ಗುರುಮೂರ್ತಿ ಬ್ರೈನ್ ವಾಶ್ ಮಾಡ್ತಾಳಲ್ಲ, ಆ ಥರ ನನ್ನ ಬ್ರೈನ್ ವಾಶ್ ಮಾಡಕ್ಕೆ ಬಂದಿದ್ದಾನೆ. ಬಟ್ ನಾನು ನಂಬಿಡ್ತೀನಾ? ನನ್ನ ಪತ್ತೇದಾರಿ ಪ್ರತಿಭಾಕ್ಕಿಂತ ಒಂದು ಕೈ ಮೇಲೆ. ಇವ್ರು ಮಾತ್ರ ಸುಮ್ಮನೆ ಬಿಡಲ್ಲ. ಅರ್ಥ ಆಯ್ತಾ? ಆಯ್ತಾಯ್ತು, ಎಲ್ಲ ಅರ್ಥ ಆಯ್ತು. ಅರ್ಥ ಆಯ್ತು. ನೋಡು, ನಿನಗೆ ನನ್ನ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ, ಆದರೂ ಕೊಡ್ತೀನಿ. ಯಾಕೆ ಗೊತ್ತಾ? ಸೇಫ್ಟಿ. ಗೊತ್ತು ದೇವ್ ಮಾತು ಕೇಳಿ ಎಲ್ಲಿ ತಿರುಗಿ ಬಿದ್ದುಬಿಡ್ತೀನೋ ಅಂತ ನಿಮ್ಮ ಸೇಫ್ಟಿಗೆ ಹೇಳ್ತಿದ್ದೀರಲ್ಲ. ನನ್ನ ಸೇಫ್ಟಿಗಲ್ಲ, ನಿನ್ನ ಸೇಫ್ಟಿಗೆ. ಯಾಕೆಂದರೆ ನನಗೆ ಕೋಪ ಬಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಸೊ ನನಗೆ ಕೋಪ ಬರೆಸ್ಬೇಡ. ಇನ್ನು ನಾನೇನು ಸೇವ್ ಮಾಡ್ಕೊ. ಹೇಳಿದ ಮಾತು ಕೇಳಿ ಎಲ್ಲಿ ಇವ್ರ ವಿರುದ್ಧ ತಿರುಗಿ ಬಿದ್ಬಿಡ್ತೀನಿ ಅನ್ನೋ ಭಯಕ್ಕೆ ನನಗೆ ಬುದ್ಧಿ ಹೇಳಕ್ ಬರ್ತಿದ್ದಾರೆ. ಇವರು ಕೇಡಿ ಅಲ್ಲ, ಕೇಡಿ ನಂಬರ್ 1. ಈ ಕೇಡಿ ಕೈಗೆ ಬೇಡಿ ಹಾಕ್ಸ್ದೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಈಗೇನು ಮಾಡ್ತೀನಿ ನೋಡಿ. ಹಲೋ. ಅದೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಮೊದಲು ಆ ಏಜಿಗೆ ಶಿಕ್ಷೆ ಕೊಡಿಸಿ. ಕೊಡ್ಸೋಣ. ಅದಕ್ಕೆ ತಾನೇ ನಿಮ್ಮನ್ನು ಅಲ್ಲಿ ಕಳಿಸಿರೋದು. ಇನ್ನು ಎಷ್ಟು ದಿನ ಬೇಕ್ರಿ ನಿಮಗೆ? ಮೊದಲು ಆ ಮನೆಗೆ ಹೋಗಿ ಸೆಟ್ಲ್ ಆಗಿ ಅಂತ ಹೇಳಿದ್ರಿ. ಇಲ್ಲಿ ಬಂದಿದ್ದು ಆಯಿತು, ಸೆಟ್ಲ್ ಆಗಿದ್ದು ಆಯಿತು. ಇನ್ನೂ ಯಾಕ್ರಿ ಡಿಲೇ? ಅದು ಯಾವ ಸೀಮೆ CCB ಆಫೀಸರ್ ರೀ ನೀವು? ಇವಾಗ ಏನಾಯಿತು? ಯಾಕಷ್ಟು ಕೋಪ? ಅವರು ಮನುಷ್ಯನೇ ಅಲ್ಲ, ರಾಕ್ಷಸ. ಅಂಥವ್ರನ್ನ ನಾವು ಮಟ್ಟ ಹಾಕಲೇಬೇಕು. ಅವರು ನನ್ನ ಜೀವನದಲ್ಲಿ ಆಟ ಆಡ್ತಿದ್ರು, ನಾನು ಸುಮ್ಮನೆ ಇರ್ತಿದ್ದೆ. ಆದರೆ ಅವರು ನನ್ನ ತಂಗಿ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅದು ಯಾವ ಡಾಕ್ಯುಮೆಂಟ್ ಬೇಕು ಹೇಳಿ ನಿಮಗೆ? ನಾನು ಹುಡುಕ್ತೀನಿ. 3 6 ಆಗಲಿ 6 3 ಆಗಲಿ, ಅವರು ಕಂಬಿ ಎಣ್ಸೋದನ್ನ ನಾನು ನೋಡಲೇಬೇಕು. ಕತೆ ಮುಗಿಸ್ಬೇಕು.